ಈ ವಿಡಿಯೋ ಪೊಂಗಲ್ ಸೀರೀಸ್ ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಡೇ 4 ಅಲ್ಲಿ ಏನ್ ನಡೀತು, ಡೇ 5 ಅಲ್ಲಿ ಟೆಂಪಲ್ ಒಂದು ಡ್ಯಾಮ್ ನ ಕವರ್ ಮಾಡಿದೀವಿ. ಅದಾದ್ಮೇಲೆ ಮತ್ತೆ ಮನೆಗೆ ಬಂದು ಅಲ್ಲಿಂದ ಬೆಂಗಳೂರು ಬರೋದು ಇದರಲ್ಲೇ ಕವರ್ ಮಾಡಿರ್ತೀನಿ. ಆಲ್ಸೋ ತುಂಬಾ ಇಂಟ್ರೆಸ್ಟ್ ಆಗಿರೋ ಥಿಂಗ್ಸ್ ನೆಲ್ಲ ಒಳಗಡೆ ಇಕ್ಕಿದ್ದೀನಿ. ಏನಂತ ಮರಿದಂಗೆ ಹೋಗಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಹೇ ಫ್ಯಾಮ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ದಿನಾಂಕ 17 ಜನವರಿ 2023 ಗುರುವಾರ. ಪೊಂಗಲ್ ಸೀರೀಸ್ ಅಲ್ಲಿ ಇವತ್ತು ಡೇ 5. ಡೇ 3 ಆದ್ಮೇಲೆ ಡೇ 5 ಆಗ್ತಿದೆಯಾ. ಡೇ 4 ಏನಾಯ್ತು ಗುರು ಅಂತ ಕೇಳ್ತೀರಾ? ಅಂತದೇನು ಆಗಿಲ್ಲ. ಏನಾಯ್ತು ಅಂತ ನೀವೇ ಹೋಗಿ ನೋಡ್ಕೊಂಬ. ಬೆಳಗ್ಗೆ ಎದ್ವಿ ಗುರು. ಎದ್ದಿದ ತಕ್ಷಣ ಫಸ್ಟ್ ಎಳ್ನಿಗೆ ಹೋದ್ವಿ. ಅಲ್ಲಿ ನೀನ್ ಕೀಳು ನಾನ್ ಕೀಳು ಹಂಗ್ಬಿಟ್ಟು ಕೊನೆಗೆ ಯಾವನು ಕಿತ್ತಂಗಿಲ್ಲ. ಹೆಂಗೋ ಹಂಗೆ ಮಾಡಿ ತಮ್ಮ ಕಿತ್ತಿರಲ್ಲಿ ಒಂದನ್ನ ಮಾತ್ರ ಕಡ್ಕೊಂಡು ಒಂದ್ ಎಳ್ನಿ ಸಿಕ್ತು ಅಂತ ಅದನ್ನ ನಾನೇ ಕಡ್ಕೊಂಡು ಕುಡ್ದ್ಬಿಟ್ಟು ಮನೆಗೆ ಬಂದ್ವಿ. ಅದಾದ್ಮೇಲೆ ನಾಗದೇವತೆಗೆ ಪೂಜೆ ಮಾಡಿಸ್ಬೇಕನ್ನೋ ರೀಸನ್ ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿ ಸುಮಾರು 3 ಗಂಟೆ ಮೇಲ್ ಅನ್ಸುತ್ತೆ ಒಂದ್ ಸ್ವಲ್ಪ ಪೂಜೆ ಮಾಡಿದ್ವಿ. ಆ ಪೂಜೆ ಏನಂತ ನೋಡ್ಕೊಂಡ್ ಬನ್ನಿ. ಫ್ಲಾಶ್ ಬ್ಯಾಕ್. என்ன ஆயிட்டது மகனே, என்ன ஆயிட்டது இந்த மயிலுக்கு? No, put Nice, thank you. What End of flashback. ಇದೇ ಪೂಜೆನೆ ವರ್ಷ ನಾವು ಯಾವಾಗ್ಲೂ 3ನೇ ದಿನ ಮಾಡೋದು. 3 ದಿನ ಹಬ್ಬ ಏನಿದೆಯೋ ಹಬ್ಬನ ಮುಗಿಸ್ಕೊಂಡು ಇಷ್ಟು ದಿನನೇ ಟ್ರಿಪ್ ಹೋಗ್ತೀವಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲಾರ್ಗೂ ಕಾಲ್ ಮಾಡಿ, ಯಾಕೆ ಗುರು ಅಲ್ಲಿಂದ ಕಾಲ್ ಮಾಡ್ತೀವಿ ಅಂತ. ನಾವು ಹುಡುಗರೆಲ್ಲ ಮೇಲ್ ಮಲ್ಕೊಂತೀವಿ, ದೊಡ್ಡವರೆಲ್ಲ ಕೆಳಗಡೆ ಮಲ್ಕೊಂತಾರೆ. ಸರಿ ಅಂತ ಅವ್ರಿಗೆಲ್ಲ ಎಪ್ಸಿ ಸುಪ್ರಭಾತ ಹಾಕ್ಸಿ ಯಾರಿಗೂ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ಮತ್ತೆ ಅವ್ರಿಗೆಲ್ಲ ಲೈಕ್ ಸಗಣಿ ಸಾರಿಸಿ ರಂಗೋಲಿ ಹಾಕಿ ನೀರ್ ಕಾಯಿಸಿ ಅದ್ರಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಜಸ್ಟ್ ಇವಾಗ ಹೊರಡ್ತಾ ಇದೀವಿ. ಟ್ರಿಪ್ ಅಂತಿದೆಯಾ ಎಲ್ಲೂ ಗುರು ಅಂತ ಕೇಳ್ಬೋದು. ಫ್ಯಾಮಿಲಿ ಜೊತೆ ಹೋದ್ರೆ ಎಲ್ಲಿಗೆ ಹೋಗ್ಬೋದು ನೀವೇ ಗೆಸ್ ಮಾಡಿ. ಆಸ್ ಯೂಶುವಲ್ ಟೆಂಪಲ್ಗೆ ಹೋಗ್ತಿದೀವಿ. ಎಲ್ಲವೇ ಅಂತ ಒಂದು ಊರಿದೆ, ಅದೇ ನಮ್ಮ ಮಾವ ಹೇಳಿದ್ನೆಲ್ಲ ಬೈಕಲ್ಲಿ ಬರ್ತಿದಾರಂತ. ಸೊ ಅವರ ಒಂದು ಕುಲದೇವರು ರೇಡಿಯಪ್ಪನ್ ಟೆಂಪಲ್ ಅಂತ. ಇಲ್ಲಿಂದ ಒಂದು 62 ಕಿಲೋಮೀಟರ್ ಕಾಣಿಸ್ತಿದೆ. ಮುಗಿಸ್ಕೊಂಡು ಅಲ್ಲಿಂದ ತಿರುವಣ್ಣಾಮಲೆ ಅರುಣಾಚಲೇಶ್ವರ ಟೆಂಪಲ್ ಹೋಗೋಣ ಅಂತಿದ್ವಿ. ನಾವು ಪ್ಲಾನ್ ಮಾಡಿದ್ವಿ 7 ಗಂಟೆಗೆಲ್ಲ ಬಿಡೋಣ ಅಂತ. ಟೈಮ್ ಎಕ್ಸಾಕ್ಟ್ ಆಗಿ 9 ಗಂಟೆ ಆಯ್ತು. ಬನ್ನಿ ಯಾವ್ದ್ರಲ್ಲಿ ಹೋಗ್ತಿದೀವಿ ಅಂತ ರಿವೀಲ್ ದಟ್. 2 ಕಾರಲ್ಲೇ ನಾವು ಇವತ್ತು ಹೋಗ್ತಿರೋದು. ಇದು ನಿಮ್ಗೆ ಗೊತ್ತಿರುತ್ತಲ್ಲ, ಮುನ್ನಾರ್ಗೆ ಹೋಗಿದ್ವಲ್ಲ, ಸೇಮ್ ಅದೇ ಕಾರು. ಟೋಟಲ್ 11 ಜನ ಹೋಗ್ತಿದೀವಿ. ಈ ಅಪ್ಪ ನಾನು ಎಲ್ಲೋದ್ರು ಬೈಕಲ್ಲೇ ಬರೋದು ಅಂತ ಬೈಕ್ ರೆಡಿ ಮಾಡಿ ಅವರೇನೋ ಬೈಕಲ್ಲಿ ಬರ್ತಾರಂತೆ ಅವರೊಬ್ಬರೇ. ಸೊ ಇದಕ್ಕೆ ಡ್ರೈವರ್ ಸದ್ಯಕ್ಕಿಲ್ಲ, ನಾನೇ ತೊಗೊಂತೀನಿ. ನಮ್ಮ ಮಾವ ಅವ್ರ ಕಾರು ನೋಡಿ, ಅವ್ರ ಅಕ್ಕ ಇದ್ದಾರಲ್ಲ, ಅವ್ರ ಅಕ್ಕನ ಗಂಡನ ಕಾರು. ಪ್ಲಾನ್ ಇರೋದು ಇದ್ರಲ್ಲಿ 5 ಜನ, ಅದರಲ್ಲಿ 6 ಜನ ಅವರೊಬ್ಬರು ಬೈಕಲ್ಲಿ. ಹೇಗೆ ಬರ್ತಾರೋ ಗೊತ್ತಿರೋ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ಕಾರ್. ಬನ್ನಿ ಗಾಯ್ಸ್. Subscribe to Agastya Vlogs. ಕಾರ್ ಆಗ್ಲಿ ಬೈಕ್ ಆಗ್ಲಿ ಅಯ್ಯೋ ಬಾರಲ್ಲೇ, ಏನಲ್ಲಿ ಈ ತರ ಡ್ರೈವಿಂಗ್ ಎಲ್ಲ ಮಾಡಿಲ್ಲ ಅಂದ್ರೆ ಹೆಂಗ ನೀನು? ಗಾಯ್ಸ್ ನೋಡಿ, ಇದೇ ಧರ್ಮಪುರಿ ಕಲವರ ಭೂಮಿ. ಕಲವರ ಅಂದ್ರೆ ಯುದ್ಧಗಳು, ಲಾಂಗ್ಗಳು, ಮಚ್ಚುಗಳು. ಗೇರ್ ಚೇಂಜ್ ಮಾಡ್ಕೊಂಡು ಸೊ ನೋಡಿ ಪಾಪ ಕಾರ್ ಓನರ್ ಗತಿ ನೋಡಿದ್ರ. ಇಡಪ ಒಳಚು ನಳುಚು ಆಡೋಣ.
ಹೆಂಗೋ ಮಾಡಿ ಬಂದಾಯಿತು. ದೇವಸ್ಥಾನ ಹೇಗಿದೆ ಅಂತ ಟಕ್ ಬಂದು ಇಷ್ಟೊತ್ತು ನೋಡಿ ಸಿಂಪಲ್ ಅಷ್ಟೇ. ಮೇಯ್ನ್ ಬಂದ್ಬಿಟ್ಟು ಟೆಂಪಲ್ ಇವರದೇ ನೋಡ್ತೀರಾ. ಐಸ್ ಅಷ್ಟೇ ಇಲ್ಲಿಂದ ಹೊರಟ್ವಿ. ಹೋಟ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಕಾಸಿಲ್ಲ ಅಂತ ಮನೆಯಿಂದ ತಂದಿರೋ ಊಟ ಇಲ್ಲೇ ಮಾಡಿದ್ರು. ಅಷ್ಟೇ ಇಲ್ಲಿಂದ ನೆಕ್ಸ್ಟ್ ಇಲ್ಲಂತ ಗೊತ್ತಿಲ್ಲ. ತಿರುವಣ್ಣಾಮಲೈ 12 o'clock ಕ್ಲೋಸ್ ಅಂತ ಹೇಳಿದ್ರು. ಇದಾರ ಭಯ್ಯ ಹೊತ್ತಂಗಾರ ಪೋಯಿ. ಸೊ ಗಾಯ್ಸ್ ಎಲ್ಲಿ ಪ್ಲಾನ್ ಆಗ್ತಿದಾರೆ ಅಂತ ಗೊತ್ತಿಲ್ಲ. ಇನ್ನು ಗೂಗಲ್ ಮ್ಯಾಪ್ ಹುಡುಕ್ತಾನೇ ಇದ್ದಾರೆ. ಖಾಲಿ ಆಗೈತೆ ಫೋನಲ್ಲಿ. ಫೈನ್ ಯೂಟ್ಯೂಬ್ ನೋಡೋದು ಇಕ್ಕಾನ ಎಲ್ಲ ಹೇಳ್ತಾರಲ್ವಾ. ರೀಚಾರ್ಜ್ ಖಾಲಿ ಆಗೈತೆ. ನಮ್ಮ ಪಾಂಡಿಚೇರಿಗೆ ಹೋಗುವಾಗ ಇಲ್ಲೇ ನಿಲ್ಸೋ ಸ್ಟೇಟಸ್ ಹಾಕಿದ್ದ ಕರೆಕ್ಟಾಗಿ ಸರ್ಕಲ್ ಅಲ್ಲಿ ಗೊತ್ತಂಗಾರೆ. 1 hour later. ಎಲ್ಲೋ ಬಂದು ನಿಂತಿದ್ದೀವಿ. ಊರು ಸ್ಕ್ಯಾನರೇ ವರ್ಕ್ ಆಗ್ತಿಲ್ಲ. ಸೈಡ್ ವಾರ ಬುಡ್ಡ ಡ್ಯಾಮ್ ಫೋಟೋ ಹಿಡಿಯೋದು ನೋಡಿ ಎಷ್ಟು ನೀರು ಬರ್ತಿದೆ. ಇದೇ ನೋಡಿ ಸಾತನೂರು ಡ್ಯಾಮು. ಸಿಕ್ಕಾಪಟ್ಟೆ ನೀರು ಬರ್ತೈತೆ ನೋಡ್ಕೊಳ್ಳಿ. ನೀರು ಸಿಕ್ಕಾಪಟ್ಟದಾಗ ಹೋಗ್ತೈತೆ. ಪ್ಲಾನ್ ಅಲ್ಲಿ ಮತ್ತೊಂದು ಚೇಂಜು. ಇದ್ಯಾವುದೋ ಸಾತ್ನೂರು ಡ್ಯಾಮ್ ಅಂತ ಬಂದಿದ್ದೀವಿ ಗುರು. ನೀರಂತೂ ಸಿಕ್ಕಾಪಟ್ಟೆ ಹರಿತಿದೆ. ನೀವೇ ನೋಡಿ ಸ್ವಲ್ಪ. ಒಬ್ಬರಿಗೆ 5 ರೂಪಾಯಿ, ಒಬ್ಬರಿಗೆ 2 wheelers ಎಲ್ಲ 10 ರೂಪಾಯಿ, ಕಾರ್ಗಳಿಗೆಲ್ಲ 20 ರೂಪಾಯಿ. ಟೋಟಲ್ ನಾವು 12 ಜನ ಇದ್ದೀವಿ. 2 ಕಾರು 100 ರೂಪಾಯಿ. ನಾನು ಹೇಳಿದೆ, ಅವ್ರು ಎಷ್ಟು ಕೊಟ್ಟರೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ಹೊರಟಿದ್ದು. ಬಟ್ ಟೈಮಿಂಗ್ಸ್ ಏನಂದರೆ ಅಲ್ಲಿ 12 o'clock ಕ್ಲೋಸ್ ಅಂತೆ, ಮತ್ತೆ 4 ಗಂಟೆಗೆ ಓಪನ್ ಅಂತ ಹೇಳಿದ್ರು. ನೋಡಿ ಕರೆಕ್ಟಾಗಿ 2 ಗಂಟೆ ಆಯ್ತು. ಎಕ್ಸಾಕ್ಟ್ಲಿ 2 ಗಂಟೆ. ಬೇಗ ಹೋಗಿ ಏನು ಮಾಡೋದು ಅಂತ ಸಾತ್ನೂರು ಡ್ಯಾಮ್ ಅಂತಿತ್ತು. ಸರಿ ನೀರು ಇರ್ತಂದು ಬಂದಿಲ್ಲ. ಇಲ್ಲೊಂದು 1 hour ಸ್ಪೆಂಡ್ ಮಾಡಿ 3 ಗಂಟೆಗೆ ಬಿಡೋಣ ಗುರು. ಸ್ನೇಹಿತರೆ, ಕೈಂಡ್ ಆಫ್ ಫೌಂಟೇನ್ ಇಲ್ಲಿದೆ ನೋಡಿ. ಏಯ್ ನೋಡಲು ನೀರಿಲ್ಲ ಅಂದ್ರೆ ಅಲ್ಲಂಗ್ ಬುಡ್ಡ. ಗಾಯ್ಸ್ ಮುಖ ಫುಲ್ಲು ಬೆಂದೋಯ್ತು. ಐ ಹೋಪ್ ಯು ಗಾಯ್ಸ್ ಕ್ಯಾನ್ ಸಿ ದ ಡಿಫ್ರೆನ್ಸ್ ಇನ್ ಮೈ ಫೇಸ್. ಆಗ್ತಿಲ್ಲ ಗುರು, ವಿಪರೀತ ಬಿಸಿಲು. ಫಸ್ಟ್ ಕಾರ್ ಹತ್ರ ಹೋಗಿ AC ಹಾಕೊಂಡು ಕೂತ್ಕೊಳ್ಳೋಣ. ಎಲ್ಲೋದ್ರಿ ಬೇಯದಾಯ್ತು ಗುರು. 3-4 ತಿಂಗಳಲ್ಲಿ ಮದುವೆ ಇಟ್ಕೊಂಡು ಬೇಗ ಮುಖ ಹೆಂಗಿರುತ್ತೋ ಏನೋ, ಈಗಲೇ ಭಯ ಆಗ್ತಿದೆ. ಎಷ್ಟು ನೋಡಿ, ಇದೇ ಗೇಟು. ಲೈಕ್ ನೀವು ನೋಡಿರ್ತೀರಾ, ಯಾವ್ದಾದ್ರು ಒಂದು ಡೆಮೋ ಹಾಕ್ತೀನಿ ನೋಡಿ. ಇಲ್ಲಿ ನೀರು ಒಂದು ಲೆವೆಲ್ ಅಂತ ಇರುತ್ತೆ. ಲೆವೆಲ್ ದಾಟಿ ನೀರಿನ ಮಟ್ಟ ಜಾಸ್ತಿ ಆದಾಗ ಓಪನ್ ಮಾಡಿಬಿಡ್ತಾರೆ. ಸೊ ಸಾತನೂರು ಅಣೈ ಅಂದರೆ ಸಾತನೂರು ಅಣೆಕಟ್ಟು ಅಂತ. ನಾನು ಟ್ರಿಪ್ ಹೋಗೋ ಜಾಗಗಳೆಲ್ಲ ಇದೇ ಥರ ಆಯ್ತು ಗುರು. ನಿಜ ಆಗ್ತಿಲ್ಲ ಗುರು. ವಿಪರೀತ ಅಂದರೆ ವಿಪರೀತ ಬಿಸಿಲು. ಅಪ್ಪ
ಇಲ್ಲಿಂದ ಸ್ಟ್ರೈಟ್ ತಿರುವಣ್ಣಾಮಲೆ. ಟೈಮು 2:40 ರೀಚ್ ಆಗೋಣ ನಿಧಾನವಾಗಿ. A few moments later. ఆట కొన్నా కొత్త వాంచి ఎడుకుతారు పయ్య అయ్యో కమ్ముని మగవాడి వాడిని 1 hour later. திருவண்ணாமலை தங்களை அன்புடன் வரவேற்கிறது. ಗಾಯ್ಸ್, ಗಂಟೆ 3:33, ಅರ್ಧ ಗಂಟೆ ಮುಂಚೆನೆ ಬಂದಾಯಿತು. ಇದಕ್ಕೆ ಈ ವ್ಲಾಗಲ್ಲಿ ತಿರುವಣ್ಣಾಮಲೆ ಹೇಗೆ ಸೃಷ್ಟಿ ಆಯಿತು, ಚರಿತ್ರೆ ಏನು, ಅದ್ರ ಹಿಂದ್ಗಡೆ ಇರೋ ಕತೆ ಏನು ಅನ್ನೋದನ್ನೆಲ್ಲ ಏನೂ ಕವರ್ ಮಾಡಿರಲ್ಲ. ಫ್ಯೂಚರಲ್ಲಿ ತಿರುವಣ್ಣಾಮಲೆಗೆ ಸಪ್ರೇಟ್ ವ್ಲಾಗ್ ಬರುತ್ತೆ. ಸೊ ಅದ್ರಲ್ಲಿ ಕಂಪ್ಲೀಟಾಗಿ ಕವರ್ ಮಾಡೋಣ ಅಂದ್ಬಿಟ್ಟು ಎಷ್ಟು ಮ್ಯೂಸಿಕಲ್ ಕವರ್ ಮಾಡಿರ್ತೀನಿ. ಟೋಟಲ್ ಈ ಥರ 4 ಗೋಪುರ ಐತೆ, 4 ಸೈಡಲ್ಲಿ. ಈ ಸೈಡ್ ನಾರ್ತು, ಈ ಸೈಡ್ ಈಸ್ಟು, ಈ ಸೈಡ್ ವೆಸ್ಟ್ ಬರುತ್ತೆ ಅನ್ಸುತ್ತೆ. ಗಾಯ್ಸ್, ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಐ ಥಿಂಕ್ ಇಷ್ಟು ದೊಡ್ಡ ದೇವಸ್ಥಾನ, ಕ್ಯಾಮ್ರಾಗಳು ಅಲೋ. ಹುಡುಗ ಏನೋ ತೆಗಿತಿದ್ದಂಗೆ. ದರ್ಶನ ಮುಗ್ದೋಯ್ತು. 19 ನಿಮಿಷದಲ್ಲಿ ಮುಗ್ದೈತೆ. ನಾನು ಕೂಡ 3-4 ಕವರ್ ಆಗುತ್ತೇನೋ ಅಂದ್ಕೊಂಡು ವಿಡಿಯೋಲೇ ಸೊ ಅಷ್ಟು ಈಚೆ ಹೋಗ್ತೀನಿ. ತುಂಬ ಕಷ್ಟ ಅಂದ್ಕೊಂಡಿದ್ದೀವಿ. ಪ್ರಸಾದ ವಿತರಣೆ ಕೇಂದ್ರ 5 ಲಡ್ಡು 50 ರೂಪಾಯಿ ಅಂತೆ. ಮೋಹನ್ ಹೋಗಿದ್ದಾನ, ಅವ್ನು ಸ್ವಲ್ಪ ಟ್ಯಾಕ್ಸ್ ಹಾಕೋಣ. ಬುಡ್ಡ ಎನ್ಗೋರ ಅಂಜಿ ಫೋನ್ ಪೇ ಪನ್ರೋ ನನಗೆ. ನಾನು 2, ಇವನ್ 2, ಅವನ್ 2. ಒಳಗಡೆ ಹೋಗಿದ್ದು 3:45, ಟೈಮು 4:51 ಆಯಿತು. ಅಷ್ಟೇ. ಇಲ್ಲಿಂದ ಹೊರಟ್ವಿ. ಮನೆ ಹೊರಟಕ್ಕೆ ಒಂದು 2-3 ಅವರ್ ಬೇಕು. ಇಲ್ಲಿಂದ ಬೆಂಗಳೂರಿಗೆ ಇವತ್ತು ನೈಟು, ಇಲ್ಲಾಂದರೆ ನಾಳೆ ಬೆಳಗ್ಗೆ. ಇವತ್ತು ನೈಟ್ ಅಂತೂ ಹೋಗಲ್ಲ, ನಾಳೆ ಬೆಳಗ್ಗೆನೆ. ಇದು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ತಿಳಿಸಿ ಗಂಟೆ 6:59, 7 ಗಂಟೆ 1 ನಿಮಿಷ ಕಮ್ಮಿ ಗುರು. ಎಲ್ಲೋ ನಿಲ್ಸಿದ್ದೀವಿ ಕಾಫಿ ಕುಡಿಯೋಣ ಅಂತ. ಬಿಟ್ಟು ಏನೋ ಅಂದ್ಕೊಂಡಿದ್ದೆ, ಪರವಾಗಿಲ್ಲ. ಕಾರ್ಗಳೆಲ್ಲ ಲೈಕ್ ಟಾಪ್ ಎಂಡ್ ಆದರೆ ಏನೋ, ಲೋ ಎಂಡ್ ಆದರೆ ಏನೋ, ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತಂತ ಇವತ್ತು ಗೊತ್ತಾಯಿತು. 2 ಗಂಟೆಗಳ ನಂತರ ಅಷ್ಟೇ ಗುರು. 9:15ಕ್ಕೆ ಸೇಫ್ ಆಗಿ ಮನೆ ರೀಚ್ ಆಗಾಯ್ತು. ನೆಕ್ಸ್ಟ್ ಡೇ ಸಂಜೆ. ಟೈಮ್ ನೋಡ್ತಿದ್ದೀರಾ, 4:28 ಆಯಿತು. ದಿನಾಂಕ 19 ಅಷ್ಟೇ. ಅವ್ರ ಗಂಡ ಹೆಂಡತಿ ಕಾರಲ್ಲಿ ಬರ್ತಿದ್ದಾರೆ. ನಾನು ಹೇಳ್ದೆ ಬರುವಾಗಲೇ, ಒಂದು ಜಾಗ ಖಾಲಿ ಐತೆ ಗುರು, ನಾನು ಬರ್ತೀನಿ ಅಂತ ಹೇಳಿಲ್ಲ. ಅವತ್ತು ಸರಿ ಅಂತ ಹಾಕೊಂಡ್ಬಂದಿರಿ. ಇವತ್ತು ಒಬ್ಬನೇ ಹೋಗೋ ಅವಶ್ಯಕತೆ ಇಲ್ಲ. ಸೋಲೋ ಹೋಗೋದೇನು ದೊಡ್ಡ ವಿಷಯ ಅಲ್ಲ. ಬನ್ನಿ ಹೊರಡೋಣ. ಫೈನ್ ಗಾಯ್ಸ್, ಹೊರಟ್ವಿ. ಟೈಮು 4:38. ನೋಡಿ ಗಾಯ್ಸ್, ಡ್ಯೂಕು ಪೋಲೋ ಐಫೋನ್ ಇಕ್ಕೊಂಡಿದ್ರು. ನನ್ನ ಸ್ಥಿತಿ ಹೆಂಗೈತೆ, 25 ರೂಪಾಯಿ ಅವ್ರ ಹತ್ರ ಸಾಲ ಮಾಡಂಗಾಗೋಯ್ತು. ಬಾಯ್ ಬಾಯ್ ದೀಪಿ, ಚಿತ್ತಿ ಬಾಯ್. ಏನು ಗುರು, ಬೆಂಗಳೂರವರೆಗೂ ಇವ್ರ ಜೊತೆನ ಅಂತ ಕೇಳ್ಬೋದು. ತಾಯಿ ಅಣ್ಣಗೂ ಇಲ್ಲ ಗುರು, ಅವ್ರೆಲ್ಲೋ ಇರ್ತಾರೆ, ನಾನು ಎಲ್ಲೋ ಇರ್ತೀನಿ, ಅದಕ್ಕೆ ನಾನು ಗ್ಯಾರಂಟಿ. 8 ಗಂಟೆ ಒಳಗಡೆ ಟೆನ್ಷನ್ ಆಯಿತು ಅಂದರೆ 7:15 ಒಳಗಡೆನೂ ಹೋಗ್ಬೋದು. ಇನ್ನೇನೋ ಒಂದು ನೋಡೋಣ, ಸ್ಟಾರ್ಟ್ ಮಾಡೋಣ. ಫೈನ್ ಅಷ್ಟೇ ಗುರು. ಇಲ್ಲಿ ಬೀಟ್ ಹೊಡೆದ್ನ, ಇನ್ನು ಅವ್ರ ಮುಂದೆ ಬರಲ್ಲ ಬಿಡಿ ಬೆಂಗಳೂರು ಹೋಗೋವರೆಗೂ. ಟೈಮಿಗೆ 4:48 ಆಯ್ತಾ. ಒಂದು 6 ಗಂಟೆ ಒಳಗೆ ಹೊಸೂರು ಹೋದ್ರೆ ಸಾಕು. ಮತ್ತೆ ನಿಮ್ಗೆ ಹೋಗಿ ಹೊಸೂರಲ್ಲಿ ಸಿಗ್ತೀನಿ ಗುರು. ಇನ್ ಬಿಟ್ವೀನಲ್ಲಿ ಏನಾದ್ರು ಇಂಟ್ರೆಸ್ಟ್ ಆಗಿದ್ರೆ ವಿಲ್ ಶೇರ್ ದ್ಯಾಟ್. ಯಾವ್ದು ಗುರು ಹಾಕ್ಬಿಟ್ಟಿದಾರಲ್ಲ ಇಷ್ಟು ಉದ್ದ. ನೋಡಿ, ಅದೇ ರೈಲ್ವೆ ಸ್ಟೇಷನ್.
ಗೈಸ್ ಕರೆಕ್ಟಾಗಿ 6 ಗಂಟೆ ಆಯಿತು. ರೈಟ್ ನೋ ವಿ ಆರ್ ಅಟ್ ಹೊಸೂರು. ಮನೆ ಬಿಟ್ಟು ಎಕ್ಸಾಕ್ಟ್ಲಿ 80 ಕಿಲೋಮೀಟರ್ ಆಯಿತು. ಇರಿ ಒಂದೇ ಒಂದು ಸ್ಟೇಟಸ್ ಹಾಕ್ಬಿಡೋಣ. ಸೊ ಬಂದಾಗಲ್ಲ ನಾವು ಇದೇ ಜಾಗದಲ್ಲಿ ನಿಲ್ಲೋದು, ಬಟ್ ಇವಾಗ ನಿಲ್ಲೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು ಒಬ್ಬನೇ ಗುರು ಬಂದಿರೋದು. ಅವಾಗ ಮನೆ ಸೇರೋಣ. ಸೊ ಪ್ಲಾನ್ ಮಾಡ್ದಂಗೆ 6 ಗಂಟೆ ಹೊಸೂರು ಅಂತ ಹೇಳಿದ್ದೆ, ಎಕ್ಸಾಕ್ಟ್ಲಿ ಹೊಸೂರಲ್ಲಿದ್ದೀನಿ. ಫೈನ್ ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಹತ್ರ ಹೋಗಿ ಸಿಗೋಣ. ಗಂಟೆ ಕರೆಕ್ಟಾಗಿ 6:10 ಆಯಿತು. ನೋಡ್ತಾ ಇದ್ದೀರಾ ಎಕ್ಸಾಕ್ಟ್ಲಿ ವಿ ಆರ್ ಅಟ್ ಕರ್ನಾಟಕ ತಮಿಳ್ನಾಡು ಬಾರ್ಡರ್. ಗೈಸ್ 25 ರೂಪಾಯಿ ಟೋಕನ್ಗೆ ಕೊನೆಗೆ ಬಂದ್ವಿ. A few moments later. ಸಿಂಗಲ್. ಥ್ಯಾಂಕ್ ಯು. ಫೈನ್ ಗಾಯ್ಸ್, ಹಾರೋಣವಾ ವಿತೌಟ್ ಎನಿ ಫರ್ದರ್ ಡಿಲೇ. ಟೈಮ್ ಲ್ಯಾಬ್ಸ್ ಹೋಗಿ ನೋಡ್ಕೊಂಬಿಡಿ ವಿತ್ ಕೌಂಟ್ ಡೌನ್ ಆಫ್ 3, 2, 1. ಫೈನಲಿ ಮಡಿವಾಳ ಬಂದು ಹಿಡ್ದಾಯ್ತು. ಟ್ರಾಫಿಕ್ಕು ನಮ್ಮ ಮಡಿವಾಳದಲ್ಲೇ ಇದ್ದೀನಿ ಗುರು. ಹೆವಿಯಾಗಿ ಬಂದು ಸಿಕ್ಕಾಕೊಂಬಿಟ್ಟೆ ಗುರು. ಟೈಮ್ 7:16. MG ರೋಡು. ವೈಸರ್ ಹಾಕೊಂಡು ಓಡಿಸಿದ್ರೆ ಮುಖ ಫುಲ್ಲು ಸೆಕೆ. ವೈಸರ್ ತೆಗೆದು ಓಡಿಸಿದ್ರೆ ಕಣ್ಣು ಉರಿತಿರೋದಕ್ಕೆ ಗಾಳಿ ಹೊಡ್ತಿರೋದಕ್ಕೆ ನಿದ್ದೆ ಹಂಗೆ ಎಳೀತೈತೆ. ಸ್ಲೋ ಮೂವಿಂಗ್. ಸೀರಿಯಸ್ಲಿ ನಿದ್ದೆ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಹೋಗ 7:49 ಹೆಂಗೆ ಬಂದು ಹೆಬ್ಬಾಳ ಚತ್ತು. ಇಲ್ಲೂ ಕೂಡ ಜಾಮ. ನಮ್ಮ ಅನಂತಪುರ ಬರುತ್ತೆ. 8:1 ಗಂಗಮ್ಮ ಸರ್ಕಲ್. ಅಲ್ಲಿ ನೋಡಿ ಆ ಹೆಬ್ಬಾಳ ಬರೋವರೆಗೂ ಗಾಡಿ ಎಳಿತಾನೆ ಇಲ್ಲ. ಈ ಹೆಬ್ಬಾಳಿಂದ ರಿಂಗ್ ರೋಡ್ ಯಾವಾಗ ಕಾಲಿಟ್ನೋ ಹಿಡಿಯೋಕೆ ಆಗ್ತಿಲ್ಲ. ಚಿಂದೆ ಅಂದ್ರೆ ಲೈಕ್ ರೈಸ್ ಮಾಡಿದ್ರೆ ಫುಲ್ ಆಗ್ತಿದೆ ಗುರು. ಸಖತ್ತಾಗಿ ಓಡ್ತಿದ್ ಮಾತ್ರ. ಅದಕ್ಕೂ ಗೊತ್ತಾಯ್ತಂತೆ ಓಕೆ ನಾವು ರೆಗ್ಯುಲರ್ ಆಗಿ ಓಡಾಡೋ ರೂಟ್ ಬಂದ್ವಿ ಅಂತ, ಯಾಕಂದ್ರೆ ಆಫೀಸ್ ಅದೇ ರೂಟ್ ಅಂತ ಡೈಲಿ ಓಡೋದು. ಫೈನ್ ಗಾಯ್ಸ್, ಕೊನೆಗೂ ಕರೆಕ್ಟಾಗಿ 140.2 ಕಿಲೋಮೀಟರ್ ಓಡಿಸ್ಕೊಂಡ್ ಬಂದಿದ್ದೀವಿ. ಟೈಮ್ ಎಕ್ಸಾಕ್ಟ್ಲಿ 15 ಆಯಿತು. ಊರ್ ಬಿಟ್ಟು 3 hours 45 minutes ಆಯಿತು. 140 ಕಿಲೋಮೀಟರ್. ಫೈನ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಯಾವುದೇ ರೀಸನ್ಗೆ ಇಷ್ಟ ಆಗಿದ್ರು ವಿಡಿಯೋನ ಮರಿದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮಮ್ಮ ಕೂತ್ಕೊಂಡು ಯೂಟ್ಯೂಬ್ ನೋಡ್ತಾರೆ ಗುರು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನೋ ಇಲ್ವಾ ಗೊತ್ತಿಲ್ಲ ಗಾಯ್ಸ್. ಅಂಟಿಲ್ ದಟ್ ಬಾಯ್ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ನೋಡೋಣ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ನನಗಂತೂ ವ್ಲಾಗ್ ಮಾಡೋ ಯಾವ ಐಡಿಯಾನೂ ಇಲ್ಲ. ಫೈನ್ ಗಾಯ್ಸ್, ಟಾಟಾ. ನಮ್ಮಮ್ಮ ರಿಯಾಕ್ಷನ್ ಮಾತ್ರ ನೋಡಿ ಹೆಂಗಿರುತ್ತೆ. ಅವ್ರ ಮರ್ಯಾದೆ ಇಲ್ಲ. ಸೊ ಹೇಳಿದ ಪ್ರಕಾರ ಕನ್ನಡ ಊಷ್ಟಾಗಿ ಹೋಗಿದೆ. ಸೊ ಪುಲ್ಲೋರ್ ಹಾಕೊಂಬಂದಿರೋ ಮಾರ್ಕ್ ನೋಡಿದ್ರು. ಸೊ ಎಕ್ಸಾಕ್ಟ್ಲಿ 8:18 ಆಯಿತು. ಮನೆಗೆ ಬಂದು ಹೆಂಗೋ ರೀಚ್ ಆಗಾಯ್ತು ಗುರು. ಆಕಾಶಲ್ಲಿ ನಿಂತೈತೆ, ಅದಾಗ ಸೈಡ್ಗೆ ಹಾಕ್ಬೇಕು ಗುರು. ಟಾರ್ಪಲ್ ಹಾಕಿ ಕ್ಲೀನು ಮುಚ್ಬಿಟ್ಟು ಹೋಗಿದ್ದೆ ಗುರು. ಯಾವ ಕಂಡೀಷನಲ್ಲಿ ಐತೆ ನೀವೇ ನೋಡಿ. ಅರ್ಧ ಟಾರ್ಪಲ್. ಮುಚ್ಚೋ ಬಾಯಿ ನೋಡಿ. ಅರ್ಧ ಟಾರ್ಪಲ್ಲಿ ಕಕಾಶಿ.